A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಪಟ್ಟಣದಲ್ಲಿರುವಂತಹ ವಾರ್ಡ್ ನಂಬರ್ 6 ಟಿಪ್ಪು ನಗರದಲ್ಲಿ ಎಸ್ಐಆರ್ ಬಗ್ಗೆ ನೂರಾರು ಮಹಿಳೆಯರಿಗೆ ಅರಿವು ಮೂಡಿಸುವ ಕೆಲಸ ಸಾಮಾಜಿಕ ಹೋರಾಟಗಾರ ರಸೂಲ್ ಬೆನ್ನೂರ್ ಅವರು ನಾಳೆ ನಿಮ್ಮ ಮನೆಗೆ ಬಿಎಲ್ಒಗಳು ಬಂದು ಎಸ್ಐಆರ್ ಫಾರ್ಮ್ ಅನ್ನು ಕೊಟ್ಟಾಗ ಸಂಬಂಧಪಟ್ಟ ದಾಖಲಾತಿಗಳು ಒಂದಿಗೆ ಸರಿಯಾಗಿ ಮಾಹಿತಿಯನ್ನು ತಿಳಿದುಕೊಂಡು ಫಾರಂ ಅನ್ನು ತುಂಬಿ ಇದಕ್ಕೆ ಸಂಬಂಧಪಟ್ಟ ಬಿಎಲ್ಒಗಳಿಗೆ ಕೊಡಬೇಕು. ಒಂದು ವೇಳೆ ನಿರ್ಲಕ್ಷ್ಯವನ್ನ ಮಾಡಿದಲ್ಲಿ ನಿಮಗೆ ಸರ್ಕಾರದ ಯಾವ ಸೌಲಭ್ಯವೂ ಕೂಡ ನಿಮಗೆ ಬರಲ್ಲ. ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಮತ್ತು ಬಸ್ ಪಾಸ್ ಉಚಿತವಾಗಿ ಸಿಗುವುದಿಲ್ಲ. ಹಾಗೆ ಇನ್ನೂ ಅನೇಕ ಸರ್ಕಾರದ ಯೋಜನೆಗಳು ನಿಮಗೆ ದೊರಕುವುದಿಲ್ಲ. ಅದಕ್ಕೆ ನಿಮ್ಮ ಮತ ಹಾಕುವ ಹಕ್ಕನ್ನು ಕಳೆದುಕೊಳ್ಳಬೇಡಿ. ದಯಮಾಡಿ ನಿಮ್ಮ ಬಿಎಲ್ಒಗಳನ್ನು ಸಂಪರ್ಕಿಸಿ ಸರಿಯಾಗಿ ಮಾಹಿತಿಯನ್ನು ಕೊಟ್ಟು ಅವರಿಗೆ ಸಹಕರಿಸಬೇಕೆಂದು ತಿಳಿಸಿದರು. ಅದರಂತೆ ಹುಣಸಗಿ ತಾಲೂಕು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ತಾಲೂಕು ಅಧ್ಯಕ್ಷ ರಸೂಲ್ ಬೆನ್ನೂರ್ ಅವರು ನೂರಾರು ಮಹಿಳೆಯರಿಗೆ ಎಸ್ಐಆರ್ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಹೇಳಿದರು. ವರದಿಗಾರರು ರಸೂಲ್ ಬೆನ್ನೂರ್, ಹುಣಸಗಿ, A9 ನ್ಯೂಸ್. ಅಂದ್ರೆ ಏನಂತಂದ್ರೆ ನಿಮ್ಗೆ ಗೊತ್ತಾಗಂಗೆ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಈಗ ಇಷ್ಟು ವರ್ಷದಿಂದ ನೀವು ವೋಟರ್ ಐಡಿ ಐತಿ ಅಂತೇಳಿ ನಿಮ್ಗೆ ಗೌರ್ಮೆಂಟ್ನಿಂದ ಯಾವುದೇ ಒಂದು ಈಗ ಬಸ್ ಪಾಸ್, ಬಸ್ ಫ್ರೀ, ಈಗ ಮೊದಲು ಏನು ನೀವು ವೋಟರ್ ಐಡಿ ಹೋಗೋದು ಅಂತೇಳಿ ನಮ್ಮ ಮಗ ಅಂತೇಳಿ ಕುಂದ್ರಪ್ಪ ಅಂದ್ರೆ ನೀವು ವೋಟರ್ ಐಡಿ ಬಂದಾಯ್ತಪ್ಪ, ಮುಂದೆ ನಿಮ್ಗೆ ಯಾವುದೇ ಸರ್ಕಾರ ಸೌಲಭ್ಯ ಸಿಗಲ್ಲ. ನೀವು ವೋಟ್ ಇದ್ರು ಇದಾರ್ದಂಗ. ಈಗ ಅದಕ್ಕೆ SIR ಅಂದ್ರೆ ಏನು ರೂಲ್ಸ್ ಮಾಡ್ಯಾರ ಹೊಸದಾಗಿ, ಈಗ ನಿಮ್ಮ ಮನೆಗೆ ಯಾರು BLO ಬರ್ತಾರೆ. BLOಗಳು ಅಂದ್ರೆ ಯಾರಂದ್ರೆ ಈಗ ಆಶಾ ಕಾರ್ಯಕರ್ತರು ಇರ್ಬೋದು, ಅಂಗನವಾಡಿ ಟೀಚರ್ ಇರ್ಬೋದು, ಈಗ ಸಂಬಂಧಪಟ್ಟ ವಾರ್ಡಿಗೆ ಯಾರ್ಯಾರಾದಾರ ಅವ್ರು ಬಂದು ಕರೆ ನಿಮ್ಮ ಮನೆಗೆ ಬಂದು ಇಂಥ ಒಂದು ಫಾರಂ ಕೊಡ್ತಾರೆ. ಈ ಫಾರಂ ಕೊಟ್ಟಿದ್ದ SIRಗಳನ್ನ 11 ದಾಖಲಾತಿ 11 ದಾಖಲಾತಿಗಳನ್ನ 2002 ನಿಮ್ಗೆ ಯಾರು ಓಟಿ ಲಿಸ್ಟ್ ಹಾಕಕತ್ತೀರಿ, ನೀವು ಹಾಕಕತ್ತೀರಿ 2002 ನಿಮ್ಮ ಲಿಸ್ಟ್ನಾಗ ಹೆಸರು ತಪ್ಪಂದ್ರ ನೀವೇನು ದಾಖಲಾತಿಗಳು ಕೊಡೋದು ಬೇಕಾಗಿಲ್ಲ. 2002 ಇರಲಿಲ್ಲ ಅಂದ್ರೆ 1987 ಮುಂದೆ ಹುಟ್ಟಬೇಕಪ್ಪ ಅಂದ್ರ ಅವ್ರಿಗೆ ಏನೇನು ಬೇಕಂತಂದ್ರೆ ಒಂದು 11 ದಾಖಲಾತಿ ಕೇಳೋಣ. ಒಂದು ಪಾಸ್ಪೋರ್ಟ್, ಒಂದು ಯಾವ್ದಾರ ರಿಜಿಸ್ಟ್ರೇಷನ್, ಒಂದು ಮನೆ ಆಸ್ತಿ, ಸರ್ಕಾರದಿಂದ ಏನಾದ್ರು ಒಂದು ಆಶ್ರಯ ಮನೆ ಹಾಕಿರ್ತಾರ, ಮನೆ ಆದೇಶ ಕೊಟ್ಟರು ಯಾರು ಮನೆ ಬಂದವ ಅದೊಂದು ಕೊಡ್ಬೇಕು. ಒಟ್ಟ ಒಂದು ದಾಖಲಾತಿ 11 ದಾಖಲಾತಿ ಕೊಟ್ರೆ ನಿಮ್ಗೆ ವೋಟರ್ ಐಡಿ ಮುಂದೆ ಏನಾದ್ರು ಕಂಟಿನ್ಯೂ ಇರ್ತದ, ಎಲ್ಲಾನು ಸಿಗುತ್ತದೆ. ವೋಟರ್ ಐಡಿ ಡಿಲೀಟ್ ಆಗಿ ಯಾವುದೇ ಸರ್ಕಾರ ಸವಲತ್ತು ಸಿಗಲ್ಲ, ಏನು ಸಿಗಲ್ಲ, ಸಬ್ಸಿಡಿ ಏನು ಸಿಗಲ್ಲ. BLO ವರ್ಕ್ ಮಾಡ್ತಾರೆ ಮನೆಗೆ. ಒಂದು ಫಾರಂ ಕೊಟ್ಟರೆ 2 ಫಾರಂ ಕೊಡ್ತಾರೆ, ಒಬ್ಬರಿಗೆ 2 ಫಾರಂ. ನೀವು ಒಬ್ಬರಿಗೆ 2 ಫಾರಂ, ಮನೆಯಾಗ 4 ಮಂದಿ 8 ಫಾರಂ ಕೊಡ್ತಾರ. ಅವು ಫಾರಂ ಏನು ಮಾಡಬೇಕು, ನೀವು ಇನ್ನೊಂದು 2 ಜೆರಾಕ್ಸ್ ಮಾಡಿ ಇಟ್ಕೋಬೇಕು ಒಬ್ಬೊಬ್ಬರು. ಯಾಕಂದ್ರೆ ಮೊದಲು ಫಾರಂ ತುಂಬಿದಾಗ ಮಾಡಿ ಫಾರಂ ಕೊಡಲ್ಲ ಅವರು. ಇದು ನಿಮ್ಮ ಕೆಲಸ ಅದ, ನೀವು ಅವ್ರು ಹೇಳ್ತಾನೆ ಮಾಡ್ತಾರೆ ಗೊತ್ತಿಲ್ಲ. ಏನಾದ ಅವ್ರು BLO ಬಂದ್ರೆ ಇನ್ನೊಬ್ರು ಯಾರನ್ನ ಮಾಹಿತಿ ಕೊಡಕ್ಕೆ ಬರ್ತಾರ ಅಂತ ಹೇಳೋದಿದ್ರು ಬರ್ದು ಕೇಳೋದ ನಿಮ್ಗೆ ಹಿಂಗೆ ನೀವು ಏನಾರ ಫಾರಂ ಬರ್ತಾರೆ. ಒಂದು ಫಾರಂ ಫಿಲ್ಅಪ್ ಮಾಡಿಂದ 2 ಜೆರಾಕ್ಸ್, ಒಂದು ಅವ್ರಿಗೆ ಕೊಡ್ಬೇಕು, ಒಂದು ಸಹಿ ಮಾಡಿ ನಿಮ್ಮ ಹತ್ರ ಇಟ್ಕೋಬೇಕು. ಇಟ್ಕೊಂಡಿದ್ದ ಮುಂದೆ ಏನದ ಯಾವಾಗ ಬರ್ತಾರೆ ಮಿಸ್ತ್ರಿ ಆಗಸ್ಟ್ 5 ಅದು ಅಂದ್ರೆ ಅಂದಾಗ ನೀವು ತುಂಬಿ ಅವ್ರಿಗೊಂದು ಸಹಿ ಮಾಡಿಸ್ಕೊಂಡು ನಿಮ್ಮಲ್ಲಿ ಒಂದು ಇಟ್ಕೋಬೇಕು, ಅವ್ರಿಗೊಂದು ಕೊಡ್ಬೇಕು. ನಾಳೆ ಕೊಟ್ಟಿಲ್ಲಪ್ಪ ಅಂತಂದ್ರೆ ನಿಮ್ಮ ಬಲ್ಲಿ ಒಂದು ಪ್ರೂಫ್ ಇರ್ತದೆ. ಏನಾದರೂ ನಮ್ಮ ಬಲ್ಲಿ ಪ್ರೂಫ್ ಇರ್ತದೆ, ನಮ್ಮ ಕೆಲಸ ಆಗಿಲ್ಲ, ನಮ್ಮ ಯಾಕೆ ಸಂಬಂಧಪಟ್ಟ ಅಧಿಕಾರಿ ಈಗ ನಾನು ನಿಮ್ಗೆ ಹೇಳೋದಕ್ಕೆ ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ನಾಳೆ ನಿಮ್ಮ ಮನೆಗಳಿಗೆ BLO ಅಂತೇಳಿ ಬರ್ತಾರೆ. BLOಗಳು ಯಾರಂದ್ರೆ ಆಶಾ ಕಾರ್ಯಕರ್ತರು ಬಂದು ನಿಮಗೆ ಫಾರಂ ಕೊಡ್ತಾರೆ. ಫಾರಂ ದಾಖಲಾತಿ ಸರಿಯಾಗಿ ಫಾರಂ ಫಿಲಪ್ ಮಾಡಬೇಕು. ಫಿಲಪ್ ಮಾಡಿ ಇಟ್ಕೊಂಡಿದ್ದ ಸರ್ ನೆಕ್ಸ್ಟ್ ಬರ್ತಾರೆ. ತುಂಬಿಕೆಯಿಂದ ಅವ್ರಿಗೆ ಸೈನ್ ಮಾಡ್ಕೊಂಡು ಇಟ್ಕೋಬೇಕು. ಮುಂದೆ ನಮ್ದು ಓಟ್ ಐತೆ
ಓಟ್ ಕಂಟಿನ್ಯೂ ಆಗ್ತದ. ಅದ್ರಾಗ ಏನಾರ ಮಿಸ್ಟೇಕ್ ಆಗಿ ಒಂದು ದಾಖಲಾತಿ ಏನಿಲ್ಲ ಅಂತ ನಾವೇನಾದ್ರು ಮಾಡಿದ್ರೆ ಮುಂದೆ ನೀವು ಓಟ್ ಕಟ್ ಏ ಎಲ್ಲ ರೇಷನ್ ಕಾರ್ಡ್ ಎಲ್ಲ ಕಟ್ಟತ್ತ, ರೇಷನ್ ಬರ್ತದೆ, ಅದು ಕಟ್ಟತ್ತ, ಎಲ್ಲ ಕಟ್ಟತ್ತ. 2,000 ರೂಪಾಯಿ ಬರ್ತದೆ, 2,000 ರೂಪಾಯಿ ಕಟ್ಟು. ಮತ್ತಪ್ಪ ಅಂದ್ರೆ ಈಗ ಇದು ಬಸ್ ಫ್ರೀ ನಾವೇ ಗೌರ್ಮೆಂಟ್ ನಿಂದ ನಿಮ್ಮ ವೋಟರ್ ಐಡಿ ಇಲ್ಲ ನಾವೇ ನೀವು ಮನೆ ಕೊಡಲ್ಲ. ಅದಕ್ಕೆ ನೀವು ಎಲ್ಲರೂ ನೆಗ್ಲೆಕ್ಟ್ ಮಾಡೋದು ಯಾರು ಮಾಡಿದ್ರು? ಕೇರ್ಲೆಸ್ ಮಾಡೋದು ಇಲ್ಲಿದು ನಮ್ಗೆ ಕೇಳೋರು ಹೇಳೋರು ಮಜಾಕಲ್ಲ ಸೀರಿಯಸ್ ಅದು. ಬಂದ್ರಪ್ಪ ಯಾರು ಫಾರಂ ಕೊಡ್ತಾರೆ ಮನ್ಯಾಗ ಇಬ್ರು 4 ಫಾರಂ ಕೊಡ್ತಾರೆ. ಆ ಫಾರಂ ಇಸ್ಕೊಂಡು ಒಂದು 2 ಸೆಟ್ ಜೆರಾಕ್ಸ್ ಮಾಡ್ತಾರೆ. ಯಾರು ನಾವು ಸಾಲಿ ಕಲ್ತಾರ ಹೆಸರು ಇಲ್ಲಿ ಏನೇನು ದಾಖಲಾತಿ ಬೇಕು ಏನೇನಿಲ್ಲ ಅದ್ರ ಸಲ ನೀವು ಫಸ್ಟ್ 11 ದಾಖಲಾತಿಗಳು ನಿಮ್ಗೆ ಏನೇನು ಬೇಕಂದ್ರೆ ನೀವು ಫಸ್ಟ್ ಎಲ್ಲರ ಮನ್ಯಾಗ ಆಧಾರ್ ಕಾರ್ಡ್, ಕಾಸ್ಟ್, ಇನ್ಕಮ್ ಇವೆರಡು ಮತ್ತೆ ಆಮೇಲೆ ವಾಸಸ್ಥಳ 11 ಏನು ಸಿಗಲಿಲ್ಲ ಅಂದ್ರೆ ನಿಮ್ಗೆ ಅದು ಪಾಸ್ಪೋರ್ಟ್ ಇಲ್ಲ ಅದು ಇಲ್ಲ ಇದಿಲ್ಲ ಅಪ್ಪ ಅಂತಂದ್ರೆ ಸರ್ಟಿಫಿಕೇಟ್ ಎಲ್ಲ ಸಾಲಿದು ಮನಿದು ಯಾವುದು ಗೌರ್ಮೆಂಟ್ ಮನಿ ವಾಸಸ್ಥಳ ಒಂದು, ಕಾಸ್ಟ್ ಇನ್ಕಮ್ ಒಂದು, ಇವೆರಡು ಈಗ ಚಲ್ತಿರೋ ಪಾಣಿ ಚಲ್ತಿ 2026 ಚಲ್ತಿರ್ಬೇಕಿತ್ತಪ್ಪ ಅಂದ್ರೆ ಅವೆರಡು ನೀವು ದಾಖಲಾತಿ ಕೊಟ್ಟರೆ ನೀವು ಎಲ್ಲರೂ ಓಟ್ ಯಾವ ಕ್ಯಾನ್ಸಲ್ ಆಗಲ್ಲ. ಇಲ್ಲಪ್ಪ ಅಂದ್ರೆ ಮುಂದೆ ನಿಮ್ಗೆ ಸಮಸ್ಯೆ ಕ್ಯಾನ್ಸಲ್ ಮಾಡೋದು. ಅದಕ್ಕೆ ತಾವೆಲ್ಲರೂ ಮುಂಜಾಗ್ರತವಾಗಿ ಇವೆಲ್ಲ ಓಟ್ ಬಂದಾಗ ನಿಮ್ಗೆ ಏನಾರ ಮಾಹಿತಿ ಇಲ್ಲ ಅಂದ್ರೆ ಅವ್ರು ಬರ್ತಾರೆ. ಈ ಮೊದಲು ನೀವು ಓಟ್ ಕ್ಯಾನ್ಸಲ್ ನೀವು ಎಲ್ಲ ಕ್ಯಾನ್ಸಲ್ ಆತ. ಈಗ ಹೊಸವೇ ಬರೋವು, ಹೊಸವೇ ಎಲ್ಲ ಹಳೆ ಗೊತ್ತವೆ. ಈಗ ಹೊಸ ಮಾಡಲ್ಲ, ಚೈನಾ ಮಾಡಲ್ಲ. ಈಗ ಹೊಸದಾಗಿ ನೀವೇನು ಓಟ್ ರೆಡಿ ಹಾಕಲ್ಲ, ನೀವು ಹಾಕಿದಾರ ಹಾಕ್ರಿ. ಓಟ್ ಹಾಕಿದ್ರೆ ನೀವು ಒಂದು ಫಾರ್ಮ್ ಇರ್ತದ ಕೇಳಕ. ನಿಮ್ಗೆ ಓಟಿನ ಹಾಕಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಗೌರ್ಮೆಂಟ್ ಸವಲತ್ತು ಸಿಗಲ್ಲ, ನಿಮ್ಗೆ ಸನಿಯಕ್ಕೆ ಯಾರು ಬರಲ್ಲ, ಏನು ಕೇಳಲ್ಲ. ಏನು ಸವಲತ್ತು ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಎಚ್ಚೆತ್ತುಕೊಂಡು ನಿಮಗೇನದ ಫಾರಂ ಕೊಟ್ಟ ಫಾರಂ 2 ಫಾರಂ ಕೊಡ್ತಾರೆ, ಜೋಪಾನ ಮನೆಗಡ್ರಿ ಇಟ್ಟು ಅದಕ್ಕೆ ಏನದ ಯಾರನ್ನ ಸಾಡಿ ಕಲ್ತು ಹುಡುಗರು ಬರ್ತಾರೆ ಅವ್ರ ಕೈಲಿಂದ ಏನೇನು ತುಂಬಿಸ್ಬೇಕು ಏನಿಲ್ಲ ಜೆರಾಕ್ಸ್ ಮೇಲೆ ತುಂಬಿಸ್ರಿ ಮೊದಲು. ಅದು ತುಂಬಿ ಏನಾದ್ರು ತಪ್ಪದಂದ್ರೆ ಕರೆಕ್ಟಾಗಿ ಇನ್ನೊಂದು ಸ್ವಲ್ಪ ತುಂಬಿಕೊಂಡು ಒರಿಜಿನಲ್ ಮೇಲೆ ತುಂಬಿಸಿ ನೀವು ಅವರು BL ಒಳಗೆ ಬಂದಾಗ ಅವ್ರಿಗೆ ಕಾಪಿ ಕೊಟ್ಟು ಒಂದು ನಿಮ್ಮ ಬಂದು ಇಟ್ಕೋರಿ. ಮುಂದೆ ಎಲ್ಲ ಸಕ್ಸಸ್ ಆಗ್ತದೆ ಅಂತ ನಿಮ್ಗೆ ಹೇಳಕತ್ತೀವಿ ಇಷ್ಟು. ಅವ್ರು ಬರ್ತಾರ, ಇವ್ರು ಬರ್ದಾಗ ಒಟ್ಟ ನೀವೇನು ಗೌರ್ಮೆಂಟ್ ಸವಲತ್ತುಗಳು ಅಂದ್ರೆ ಕರೆಂಟ್ ಬಂತು, ಭಾಗ್ಯ ಜ್ಯೋತಿ ಬಂತು, ಬಸ್ ಪಾಸ್ ಬಂತು. ಚಪ್ಪಲಿ ಹೊಡಿಬೇಕು ಏನು ಒಬ್ಬರ ಚಪ್ಪಲಿ ಹೊಡ ಎದ್ರಲ್ಲೇ ಬಿಡಿ, ಚಪ್ಪಲಿ ಹೊಡಿತಾರೆ ನಿಮ್ಮ ಲಿಸ್ಟ್ನಾಗ ಹೆಸರು ತಪ್ಪಂದ್ರ ನೀವೇನು ದಾಖಲಾತಿಗಳು ಕೊಡೋದು ಬೇಕಾಗಿಲ್ಲ. 2002 ಇರಲಿಲ್ಲ ಅಂದ್ರೆ 1987 ಮುಂದೆ ಹುಟ್ಟಬೇಕಪ್ಪ ಅಂದ್ರೆ ಅವ್ರಿಗೆ ಏನೇನು ಬೇಕಂತಂದ್ರೆ ಒಂದು 11 ದಾಖಲಾತಿ ಕೇಳೋಣ. ಒಂದು ಪಾಸ್ಪೋರ್ಟ್, ಒಂದು ಯಾವ್ದಾರ ರಿಜಿಸ್ಟ್ರೇಷನ್, ಒಂದು ಮನಿ ಆಸ್ತಿ, ಸರ್ಕಾರದಿಂದ ಏನಾದ್ರು ಒಂದು ಆಶ್ರಯ ಮನೆ ಹಾಕಿರ್ತಾರ, ಒಂದು ಆದೇಶ ಕೊಟ್ಟರು ಯಾರ್ಯಾರು ಮನೆ ಬಂದವ ಅದೊಂದು ಕೊಡ್ಬೇಕು. ಒಟ್ಟ ಒಂದು ದಾಖಲಾತಿ 11 ಒಂದು ದಾಖಲಾತಿ ಕೊಟ್ರೆ ನಿಮ್ಗೆ ವೋಟರ್ ಐಡಿ ಮುಂದೆ ಕಂಟಿನ್ಯೂ ಇರ್ತದ, ಎಲ್ಲಾನು ಸಿಗುತ್ತದ. ವೋಟರ್ ಐಡಿ ಡಿಲೀಟ್ ಆಗಿ ಯಾವುದೇ ಸರ್ಕಾರದ ಸವಲತ್ತು ಸಿಗಲ್ಲ, ಏನು ಸಿಗಲ್ಲ, ಸೊಸೈಟಿ ಏನು ಸಿಗಲ್ಲ. BL ವರ್ಕ್ ಬರ್ತಾರೆ ನಮ್ಮ ಮನೆಗೆ. ಒಂದು ಫಾರಂ ಕೊಟ್ಟಾಗ 2 ಫಾರಂ ಕೊಡ್ತಾರೆ, ಒಬ್ಬರಿಗೆ 2 ಫಾರಂ, ನೀವು ಒಬ್ಬರಿಗೆ 2 ಫಾರಂ, ಮನೆಯಾಗ 4 ಮಂದಿ ಇದ್ರೆ 8 ಫಾರಂ ಕೊಡ್ತಾರೆ. ಅವು ಫಾರಂ ಏನು ಮಾಡಬೇಕು, ನೀವು ಇನ್ನೊಂದು 2 ಜೆರಾಕ್ಸ್ ಮಾಡಿ ಇಟ್ಕೋಬೇಕು ಒಬ್ಬೊಬ್ಬರು. ಯಾಕಂದ್ರೆ ಮೊದಲು ಫಾರಂ ತುಂಬೋದಾಗ ಮತ್ತೆ ಫಾರಂ ಕೊಡಲ್ಲ ಅವರು. ಇದು ನಿಮ್ಮ ಕೆಲಸ ಅದ, ನೀವು ಅವ್ರು ಹೇಳ್ತಾರೆ ಮಾಡ್ತಾರೆ ಗೊತ್ತಿಲ್ಲ. ಏನದ ಅವ್ರು ದೇವ್ರು ಬಂದಾಗ ಇನ್ನೊಬ್ರು ಯಾರನ್ನ ಮಾಹಿತಿ ಕೊಡಕ್ಕೆ ಬರ್ತಾರ ಅಂತ ಹೇಳೋದಿದ್ರು ಬರ್ದು ಕೇಳೋದ ನಿಮ್ಗೆ ಹಿಂಗೆ बैठ वाच बैठ नानी वाच बैठ ನೀವೇನಾರ ಫಾರಂ बटा बटा वाच बैठ ಬರ್ತಾರೆ. ಒಂದು ಫಾರಂ ಫಿಲ್ಅಪ್ ಮಾಡಿಂದ 2 ಜೆರಾಕ್ಸ್, ಒಂದು ಅವ್ರಿಗೆ ಕೊಡ್ಬೇಕು, ಒಂದು ಸಹಿ ಮಾಡಿ ನಿಮ್ಮ ಹತ್ರ ಇಟ್ಕೋಬೇಕು. ಇಟ್ಕೊಂಡಿದ್ದ ಮುಂದೆ ಏನದ ಯಾವಾಗ ಬರ್ತಾರೆ ಮಿಸ್ತ್ರಿ ಬಂದಾಗ ನೀವು ತುಂಬಿ ಅವ್ರಿಗೊಂದು ಸೈನ್ ಮಾಡಿಸ್ಕೊಂಡು ನಿಮ್ಮಲ್ಲಿ ಒಂದು ಇಟ್ಕೋಬೇಕು, ಅವ್ರಿಗೊಂದು ಕೊಡ್ಬೇಕು. ನಾಳೆ ಕೊಟ್ಟಿಲ್ಲಪ್ಪ ಅಂತಂದ್ರೆ ನಿಮ್ಮ ಬಲ್ಲಿ ಒಂದು ಪ್ರೂಫ್ ಇರ್ತದೆ. ಏನಾದರೂ ನಮ್ಮ ಬಲ್ಲಿ ಪ್ರೂಫ್ ಇರ್ತಾರೆ ನಮ್ಮ ಕೆಲಸ ಆಗಿಲ್ಲ, ನಮ್ಮ ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳು ಈಗ ನಾನು ನಿಮ್ಗೆ ಹೇಳ್ತೀನಿ ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ನಾಳೆ ನಿಮ್ಮ ಮನೆಗಳಿಗೆ BL ಅಂತೇಳಿ ಬರ್ತಾರೆ. BL ಯಾರಂದ್ರೆ ಆಶಾ ಕಾರ್ಯಕರ್ತರು ಬಂದು ನಿಮಗೆ ಫಾರಂ ಕೊಡ್ತಾರೆ. ಫಾರಂ ಕೊಟ್ಟಿದ್ದ ದಾಖಲಾತಿ ಸರಿಯಾಗಿ ಫಾರಂ ಫಿಲ್ಅಪ್ ಮಾಡಬೇಕು. ಫಿಲ್ಅಪ್ ಮಾಡಿ ಇಟ್ಕೊಂಡಿದ್ದ ಕೆಲಸ ನೆಕ್ಸ್ಟ್ ಬರ್ತಾರೆ. ತುಂಬಿಕೆ ಕೊಟ್ಟು ಅವ್ರಿಗೆ ಸೈನ್ ಮಾಡಿಸ್ಕೊಂಡು ಇಟ್ಕೋಬೇಕು. ಇಟ್ಕೊಂಡ್ರೆ ಮುಂದೆ ನಮ್ದು ಓಟ್ ಐತೆ
ಓಟ್ ಕಂಟಿನ್ಯೂ ಆಗ್ತದ. ಅದ್ರಾಗ ಏನಾರ ಮಿಸ್ಟೇಕ್ ಆಗಿ ಒಂದು ದಾಂಡಾಟ ಇಲ್ಲ ಏನಿಲ್ಲ ಅಂತ ನಾವೇನಾದ್ರು ಮಾಡಿದ್ರೆ ಮುಂದೆ ನೀವು ಓಟ್ ಕಟ್ ಆಗಿ ಎಲ್ಲ ರೇಷನ್ ಕಾರ್ಡ್ ಎಲ್ಲ ಕಟ್ಟತ್ತ, ರೇಷನ್ ಬರ್ತದೆ. ಅದು ಕಟ್ಟತ್ತ, ಎಲ್ಲ ಕಟ್ಟತ್ತ. 2,000 ರೂಪಾಯಿ ಬರ್ತದೆ, 2,000 ರೂಪಾಯಿ ಕಟ್ಟು. ಮತ್ತಪ್ಪ ಅಂದ್ರೆ ಈಗ ಇದು ಬಸ್ ಫ್ರೀ ನಾವ ಗೌರ್ಮೆಂಟ್ನಿಂದ ನಿಮ್ಮ ಓಟ್ ರೈಡ್ ಇಲ್ಲ ನಾವೊಂದು ನಿಮ್ಮ ಮನೆ ಕೊಡಲ್ಲ. ಅದಕ್ಕೆ ನೀವು ಎಲ್ಲರೂ ಇದು ನೆಗ್ಲೆಕ್ಟ್ ಮಾಡೋದು ಯಾರು ಮಾಡಿದ್ರು? ಕೇರ್ಲೆಸ್ ಮಾಡೋದಿಲ್ಲದು. ನಮ್ಗೆ ಕೇಳೋರು ಹೇಳೋರು ಮಜಾಕಲ್ಲ ಸೀರಿಯಸ್ ಅದು. ಬಂದ್ರಪ್ಪ ಯಾರು ಫಾರಂ ಕೊಡ್ತಾರೆ ಮನ್ಯಾಗ ಇಬ್ಬರು ಫಾರಂ ಕೊಡ್ತಾರೆ. ಆ ಫಾರಂ ಇಸ್ಕೊಂಡು ಒಂದು 2 ಸಲ ಜೆರಾಕ್ಸ್ ಮಾಡ್ತಾರೆ. ಜೆರಾಕ್ಸ್ ಎಲ್ಲ ಯಾರು ನಾವು ಸಾಲಿ ಕಲ್ತಿರ್ತಾರ ಹೆಸರು ಇಲ್ಲಿ ಏನೇನು ದಾಖಲಾತಿ ಬೇಕು ಏನೇನಿಲ್ಲ ಅದ್ರ ಸಲ ನೀವು ಫಸ್ಟ್ ಹನ್ನೊಂದು ದಾಖಲಾತಿಗಳು ನಿಮ್ಗೆ ಏನೇನು ಬೇಕಂದ್ರೆ ನೀವು ಫಸ್ಟ್ ಎಲ್ಲರ ಮನ್ಯಾಗ ಆಧಾರ್ ಕಾರ್ಡ್, ಕಾಸ್ಟ್, ಇನ್ಕಮ್, ಓಟ್ ಐಡಿ ಹಾಕಲ್ಲ ನೀವು ಹಾಕಿದಾರ ಹಾಕ್ರಿ. ಓಟ್ ಹಾಕಿದ್ರೆ ನೀವು ಒಂದು ಫಾರ್ಮ್ ಇರ್ತದ ಕೇಳಕ ನಿಮ್ಗೆ ಓಟಿನ ಹಾಕಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಗೌರ್ಮೆಂಟ್ ಸವಲತ್ತು ಸಿಗಲ್ಲ. ನಿಮ್ಗೆ ಸನಿಯಕ್ಕೆ ಯಾರು ಬರಲ್ಲ, ಏನು ಕೇಳಲ್ಲ. ಏನು ಸವಲತ್ತುಗಳು ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಎಚ್ಚೆತ್ತುಕೊಂಡು ನಿಮಗೇನದ ಫಾರಂ ಕೊಟ್ಟ ಫಾರಂ ಎರಡು ಫಾರಂ ಕೊಡ್ತಾರೆ ಜೋಪಾನ ಮನೆಗಡ್ರಿ ಇಟ್ಟು ಅದಕ್ಕೆ ಏನದ ಯಾರನ್ನ ಸಾಡಿ ಕಲ್ತು ಹುಡುಗರು ಬರ್ತಾರೆ ಅವ್ರ ಕೈಲಿಂದ ಏನೇನು ತುಂಬಿಸ್ಬೇಕು ಏನಿಲ್ಲ ಜೆರಾಕ್ಸ್ ಮೇಲೆ ತುಂಬಿಸ್ರಿ ಮೊದಲು. ಅದು ತುಂಬಿ ಏನಾದ್ರು ತಪ್ಪದಂದ್ರೆ ಕರೆಕ್ಟಾಗಿ ಇನ್ನೊಂದು ಸ್ವಲ್ಪ ತುಂಬಿಕೊಂಡು ಒರಿಜಿನಲ್ ಮೇಲೆ ತುಂಬಿಸಿ ನೀವು ಅವರು ಬಿಎಲ್ ಒಳಗೆ ಬಂದಾಗ ಅವ್ರೊಂದು ಅವ್ರಿಗೆ ಕಾಪಿ ಕೊಟ್ಟು ಒಂದು ನಿಮ್ಮ ಬಂದು ಇಟ್ಕೋರಿ. ಮುಂದೆ ಎಲ್ಲ ಸಕ್ಸಸ್ ಆಗ್ತದೆ ಅಂತ ನಿಮ್ಗೆ ಹೇಳಕತ್ತೀನಿ ಇಷ್ಟೇ. ಅವ್ರು ಬರ್ತಾರ, ಇವ್ರು ಬರ್ದಾಗ ಒಟ್ಟ ನೀವೇನು ಗೌರ್ಮೆಂಟ್